ಕಾಂಗ್ರೆಸ್ ನಾಯಕರ ಮೇಲೆ ಮತ್ತೆ ಇಡಿ ದಾಳಿ ಆಗಿದೆ. ನೋಡಿ, ಸೆಂಟ್ರಲ್ ಗೌರ್ಮೆಂಟ್ಗೆ ನಮ್ಮ ಜೊತೆ ಐಡಿಯಾಲಜಿಕಲಿ ಫೈಟ್ ಮಾಡೋದು ದಮ್ಮು ತಾಕತ್ತಿಲ್ಲ. ಬಿಜೆಪಿ ಲೀಡರ್ಶಿಪ್ ಅದು NDA ಅಂದ್ರೆ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಿಯನ್ಸ್ ಅಲ್ಲ, ಅದು ನೇಷನ್ ಡೆಸ್ಟ್ರಾಯಿಂಗ್ ಅಲಿಯನ್ಸ್. ಅದು NDA ಅಂದ್ರೆ ನೇಷನ್ ಡೆಸ್ಟ್ರಾಯಿಂಗ್ ಅಲಿಯನ್ಸ್. ಅವ್ರಿಗೆ ನಮ್ಮ ಜೊತೆ ಐಡಿಯಾಲಜಿಕಲಿ ಫೈಟ್ ಮಾಡಕ್ ಬರ್ತಾ ಇಲ್ಲ. ಸುಮ್ಮನೆ ಟಾರ್ಗೆಟ್ ಮಾಡ್ತಿದ್ದಾರೆ. ಈಗ ಬೆಳಗ್ಗೆನೆ ನಮ್ಮ ಸಂಸದರು ತುಕಾರಾಮಣ್ಣ ಮತ್ತೆ ಡಾಕ್ಟರ್ ಶ್ರೀನಿವಾಸು ಮತ್ತೆ ನಮ್ಮ ನಾರಾ ಭರತ್ ರೆಡ್ಡಿ ಮತ್ತೆ ಕಂಪ್ಲಿ ಗಣೇಶನ್ ಮನೆ ಮೇಲೆ ರೈಡ್ ಮಾಡಿದ್ದಾರೆ. ಯಾಕೆ ವಿನಾಕಾರಣ ಟಾರ್ಗೆಟ್ ಮಾಡೋದು? ವಿಜೇಂದ್ರ ಅವ್ರು ಕ್ಲೀನ್ ಆಗಿದಾರಾ? R ಅಶೋಕ್ ಅವರು ಟ್ರಾನ್ಸಾಕ್ಷನ್ ಕ್ಲೀನ್ ಆಗಿದ್ಯಾ? ಬಿಜೆಪಿ ಅವ್ರಿಗೆ ಈವನ್ ಸೆಂಟರ್ ಬಿಜೆಪಿ, ನಾನು ಪ್ರಹ್ಲಾದ್ ಜೋಶಿ ಸಾಹೇಬ್ರ ಒಂದು ಕ್ವಶನ್ ಕೇಳಕ್ ಇಷ್ಟಪಡ್ತೀನಿ. ಯಾಕೆ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ಕರ್ನಾಟಕದ ಕಾಂಗ್ರೆಸ್ MLAಗಳನ್ನ ಈ ಪ್ರಕಾರ ಟಾರ್ಗೆಟ್ ಮಾಡ್ತಿದ್ರ? ಯಾಕೆ ಭಯ ಬಂದ್ಬಿಟ್ಟಿದ್ಯಾ 29 ಸೋತೋಗ್ತೀರಾ ಅಂತ? 29ಗೆ ರಾಹುಲ್ ಗಾಂಧಿ ಅವ್ರನ್ನ ನಾವೆಲ್ಲ ಏನು ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ರು ಸಾಮಾನ್ಯ ಕಾರ್ಯಕರ್ತರಿದ್ದೀವಿ. ನನ್ನಂತ ಸಾಮಾನ್ಯ ಕಾರ್ಯಕರ್ತನ ಪ್ರತಿಯೊಬ್ಬನ ಕನಸು 2029 ಸೆಂಟ್ರಲ್ ಅಲ್ಲಿ ಬಿಜೆಪಿನ ಕೆಳಗೆ ಇಳಿಸ್ಬೇಕು. ನಾವು ಕಾಂಗ್ರೆಸ್ ಅವ್ರು ಬರ್ತೀವಿ, ನಮ್ಮ ರಾಹುಲ್ ಗಾಂಧಿನ PM ಆಗಿ ನೋಡ್ಬೇಕು. ಆಯ್ತಿಂತ ಟಾರ್ಗೆಟ್ 1 ಆಗುತ್ತೆ, 100 ಆಗ್ಲಿ ಬಿಡಿ, ವಿ ಆರ್ ರೆಡಿ ಟು ಫೇಸ್. ಮತ್ತೆ ಬಿಜೆಪಿ ಅವ್ರ ನೆನಪು ಇಟ್ಕೋಬೇಕು, ವಿ ಡೋಂಟ್ ಕೇರ್ ಅಟ್ ಆಲ್. ಅಲ್ಲ, ಇಡಿ ಬಿಡುಗಡೆ ಮಾಡಿರುವ ಮಾಧ್ಯಮ ಪ್ರಕಟಣೆಯಲ್ಲಿ 80 ಕೋಟಿಗೂ ಹೆಚ್ಚು ಅಕ್ರಮ ಆಗಿದೆ ಅನ್ನುವಂಥ ಇದು ಒಪ್ಕೊಳ್ತೀರಾ ನೀವು? ಸರ್, ನಾನು ಹೇಳೋದು ಜನರ ಮುಂದೆ ಇಡಕ್ ಹೇಳಿ. ಈಗ ಓಕೆ, ಅವ್ರು ಕೋರ್ಟ್ ಕೊಡೋ ಚಾರ್ಜ್ ಶೀಟ್ ನ ಲೆಟ್ ದೆಮ್ ಟೆಲ್. ಸುಮ್ನೆ ಟಾರ್ಗೆಟ್ ಮಾಡ್ತಾರೆ. ಅದೇನ್ ಗೊತ್ತಾ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರನ ಡಿಸ್ಟೆಬಿಲೈಸ್ ಮಾಡಬೇಕು, ಅದರ ಪ್ರಯತ್ನ. ಅವ್ರ ಕೈಯಲ್ಲಿ ನಮ್ದು 136 + 4 140 ಇದೀವಲ್ಲ, ಅವ್ರಿಗೆ ಭಯ ಬಂದ್ಬಿಟ್ಟಿದೆ. ಹಾಗಾದ್ರೆ ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಆಗಿಲ್ಲ ಅಂತ? ಅಕ್ರಮ ಆದ್ರೆ ಯಾಕೆ ಅದ್ರ ರಿಲೆವೆಂಟ್ ಎಲ್ಲಾ MLAಗಳನ್ನ ಇದ್ ಮಾಡ್ತಿರೋದು? ವಿಜೇಂದ್ರ ಅವ್ರ ಅಕ್ರಮ ಆಸ್ತಿನ ತನಿಖೆ ಮಾಡೋದು ದಮ್ಮಿದ್ಯಾ ಇಡಿಗೆ? ಅಶೋಕ್ ಅವ್ರನ್ನ ತನಿಖೆ ಮಾಡೋದು ದಮ್ಮಿದ್ಯಾ? ಅವ್ರ ಪೀರಿಯಡ್ ಅಲ್ಲಿ ನಡೆದಿರೋ ಅಕ್ರಮಗಳು ದಮ್ಮಿದ್ಯಾ? ಹೋಗ್ಲಿ, ಕೋವಿಡ್ ಸ್ಕ್ಯಾಮ್ ನ ಮುಟ್ಟಕ್ಕಾಗತ್ತ ಅವ್ರ ಕೈಯಲ್ಲಿ IT ED ಅವ್ರಿಗೆ? ಅಲ್ವಾ? ಏನೋ ಟಿವಿಯಲ್ಲಿ ನೋಡ್ತಿದ್ದೆ 21 ಕೋಟಿ ಅಕ್ರಮವಾಗಿದ್ದು ಅಂತ. 7,000 ರಿಂದ 8,000 ಕೋಟಿ ಮಿಸ್ಯೂಸ್ ಆಗಿದೆ ಕೋವಿಡ್ ಅಲ್ಲಿ. ಅದು ED ಅವರು IT ಅವರು ಏನು ಕಣ್ಮುಚ್ಕೊಂಡು ಕೂತಿದಾರಂತ? ಮಾನ ಮರ್ಯಾದೆ ಇಲ್ವಂತ IT ED ಅವ್ರಿಗೆ? IT ED ಅವರು ಒಂಥರ ಬಿಜೆಪಿ ಏಜೆಂಟ್ಗಳ ತರ ಆಡ್ತಿದ್ದಾರೆ. ಬಟ್ IT ED ಸೆಂಟ್ರಲ್ ಗೌರ್ಮೆಂಟ್ ನಾವ್ ಹೇಳಕ್ ಇಷ್ಟಪಡ್ತೀವಿ. ಏನ್ ಟಾರ್ಗೆಟ್ ಮಾಡ್ತೀರಾ ನೀವು? ಮಾಡ್ಕೋ ಹೋಗಿ ನೋಡೋಣ. ನಮ್ ಕಾಂಗ್ರೆಸ್ MLAಗಳು ಒಬ್ಬನ ಆತ್ಮವಿಶ್ವಾಸನೂ ನೀವು ಕಡಿಮೆ ಮಾಡಕ್ ಆಗಲ್ಲ. ಜಾತಿ ಜನಗಣತಿ ಮರು ಸಮೀಕ್ಷೆ ಅನ್ನುವಂಥದ್ದು ಈಗ ಕಾಂಗ್ರೆಸ್ ತೀರ್ಮಾನ ಆಗಿರೋದು. ಎಸ್, ಒಳ್ಳೆ ಅಭಿಪ್ರಾಯ ಸರ್ ಅದು. ಯಾಕೆಂದ್ರೆ ತುಂಬಾ ವರ್ಗಗಳಿಂದ ಮತ್ತೆ ಜಾತಿ ಸಮೀಕ್ಷೆ ಮಾಡಬೇಕು ಅಂತ ನಾನು ಒಳ್ಳೆ ತೀರ್ಮಾನ ತಗೊಂಡಿದ್ದೆ. ನನಗೂ ವೈಯಕ್ತಿಕವಾಗಿ ಅದರ ಬಗ್ಗೆ ಸಂತೋಷ ಇದೆ. ಮತ್ತೊಮ್ಮೆ ಪ್ರತಿ ಮನೆಗೆ ಹೋಗಿ ಪ್ರತಿಯೊಂದು ಡೇಟ್, ನನಗೆ ಗೊತ್ತಿರೋ ಪ್ರಕಾರ ಎಲ್ಲಾ ಸಮುದಾಯಗಳು ಸೇರಿದ್ರೆ ಕರ್ನಾಟಕ, ಯಾವುದೋ ಒಂದು ಸಮುದಾಯ ಅಂತಲ್ಲ. ಆ ಕಾರಣಕ್ಕೆ ಇದು ಒಳ್ಳೆ ತೀರ್ಮಾನ, ಕ್ಯಾಬಿನೆಟ್ ಅಲ್ಲಿ ಅಂಗೀಕರಿಸ್ತಾರೆ ಅಂತ ಭಾವಿಸಿದ್ದೀನಿ. ಸಿದ್ದರಾಮಯ್ಯ ಹಿಂದೆ ಮಾಡಿದ 167 ಕೋಟಿ ರೂಪಾಯಿ ಅದಾಗಾದ್ರೆ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗಿದೆ ಸರ್. ಹಾಗನ್ನಕ್ ಬರಲ್ಲ, ಇದು 15 ವರ್ಷದಿಂದ ನಡೆದಿದೆ.